ಹಾಯ್ ಆಲ್, ನಾನಿಲ್ಲಿ ನಿಮಗೆ ಗಜ್ಜ ನಿಂಬೆ ಗುಳಂಬ ಅಥವಾ ತೊಕ್ಕು ಮಾಡೋದು ಹೇಗೆ ಅಂತ ನಿಮಗೆ ಇಲ್ಲಿ ತಿಳಿಸ್ಕೊಡ್ತೀನಿ. ನಾನಿದಕ್ಕೇನು ಪ್ರಿಸರ್ವೇಟಿವ್ ಹಾಕಿಲ್ಲ, ಚೆನ್ನಾಗಿ ಕಾಯಿಸಿದ್ದೀನಿ. ನಾನಿಲ್ಲಿ ಯಾವುದೇ ವಿನೆಗರ್ ಏನೂ ಯೂಸ್ ಮಾಡಿಲ್ಲ. ನಾನು ಒಂದೂವರೆ 2 ತಿಂಗಳ ತನಕ ಉಪಯೋಗ ಮಾಡಿದ್ದೀನಿ ಇದನ್ನು. ಚೆನ್ನಾಗಿ ನಾವು ಗಜ್ಜ ನಿಂಬೆನ ಈ ಥರ ಕಟ್ ಮಾಡ್ಕೋಬೇಕು. ಈ ಥರ ಅದರದ್ದು ಬೀಜಗಳಿದ್ರೆ ಅದನ್ನು ತೆಗೆದುಕೊಂಡು ಕಟ್ ಮಾಡಿಕೊಂಡು ನಾನು ಸಣ್ಣ ಉರಿಯಲ್ಲಿ ಇಟ್ಟಿದ್ದೀನಿ. ಈಗ ಮತ್ತೊಂದು ಪಾತ್ರೆಗೆ 1 ಚಮಚ ಮೆಂತೆ, 1 ಚಮಚ ಸಾಸಿವೆ, 1.5 ಚಮಚ ಜೀರಿಗೆ, ಹಾಗೆ 1-2 ಚಮಚ ಕೊತ್ತಂಬರಿ ಬೀಜ, ಹಾಗೆ ಖಾರಕ್ಕೆ ತಕ್ಕಷ್ಟು ಮೆಣಸು ಹಾಕ್ಕೊಂಡು ಚೆನ್ನಾಗಿ ಹುರ್ಕೋಬೇಕು. ಎಣ್ಣೆ ಎಲ್ಲ ಏನೂ ಹಾಕೋದು ಬೇಡ, ಚೆನ್ನಾಗಿ ಹುರ್ಕೋಬೇಕು. ಹುರ್ಕೊಂಡು ತಣ್ಣಗಾದ್ಮೇಲೆ ಮಿಕ್ಸರ್ ಜಾರ್ಗೆ ಹಾಕಿ ಅದಕ್ಕೊಂದು ಚಮಚ ಅಚ್ಕಾರದ ಪುಡಿ, ಸ್ವಲ್ಪ ಚಿಟಿಕೆ ಅರಿಶಿನ, ಹಾಗೆ ಒಂದು ಸ್ವಲ್ಪ ಉಪ್ಪು ಹಾಕ್ಕೊಂಡು ಅದನ್ನು ಚೆನ್ನಾಗಿ ಪೌಡರ್ ಮಾಡ್ಕೋಬೇಕು. ಗಜನಿಂಬೆ ನಾವೇನು ಬೇಯಿಸ್ಕೊಂಡಿದ್ದೀವಿ ಅದನ್ನು ಈ ಥರ ಮಿಕ್ಸರ್ ಜಾರ್ಗೆ ಹಾಕಿ ಪೇಸ್ಟ್ ಮಾಡ್ಕೋಬೇಕು, ಸ್ವಲ್ಪ ತರಿಯಾಗಿ. ಮತ್ತು ನಾವು ಮಾಡ್ಕೊಂಡಿರೋ ಮಸಾಲ ಪೌಡರ್ ಹಾಕ್ಕೋಬೇಕು, ಅದಕ್ಕೆ ಒಂದು ಸ್ವಲ್ಪ ಉಪ್ಪನ್ನು ಕೂಡ ಹಾಕ್ಕೋಬೇಕು. ಗಜನಿಂಬೆಯನ್ನು ಚೆನ್ನಾಗಿ ಬೇಯಿಸ್ಕೊಂಡಿರ್ತೀವಲ್ಲ, ಅದನ್ನು ತಣ್ಣಗಾದ್ಮೇಲೆ ಮಿಕ್ಸರ್ ಜಾರ್ಗೆ ಹಾಕಿ ಸ್ವಲ್ಪ ತರಿಯಾಗಿ ಮಾಡ್ಕೋಬೇಕಾಗತ್ತೆ. ಅದಾದಮೇಲೆ ಗುಳಂಬ ಅಂತ ಹೇಳಿದ್ರೆ ಒಂದು ಸ್ವಲ್ಪ ಸಿಹಿ ಇರುತ್ತೆ. ಹಾಗೆ ಒಂದು 4-5 ಚಮಚ ನಾನು ಬೆಲ್ಲನೂ ಪುಡಿನೂ ಹಾಕ್ಕೊಂಡಿದ್ದೀನಿ. ಬೆಲ್ಲದ ಪುಡಿ ನಿಮಗೆ ಒಳ್ಳೆ ಟೇಸ್ಟ್ ಕೊಡುತ್ತೆ. ಇದು ನಾವು ಊಟದ ಜೊತೆ, ದೋಸೆ ಜೊತೆ, ರೊಟ್ಟಿ ಜೊತೆ ಸರ್ವ್ ಮಾಡೋಕ್ಕೆ ತುಂಬಾ ಚೆನ್ನಾಗಿರುತ್ತೆ. ಗಟ್ಟಿಯಾಗೋ ತನಕ ಚೆನ್ನಾಗಿ ಕಾಯಿಸ್ಕೋಬೇಕು. ಮಧ್ಯದಲ್ಲಿ 1-2 ಸತಿ ಎಣ್ಣೆ ಕೂಡ ಹಾಕ್ಕೊಂಡಿದ್ದೀನಿ. ನೋಡಿ, ಈ ಕಲರ್ ಬರಬೇಕು, ಕೆಂಪಗಾಗಬೇಕಿದು. ಕಪ್ಪು ಅಂದರೆ ಗುಳಂಬ ತೊಕ್ಕು ಅಂತ ಕೂಡ ಹೇಳ್ಬೋದು. ನೀವು ಈ ರೆಸಿಪಿನ ಟ್ರೈ ಮಾಡಿ, ಗಜನಿಂಬೆ ಗುಳಂಬ ಅಥವಾ ತೊಕ್ಕು ಟ್ರೈ ಮಾಡಿ. ಹೇಗೆ ಅನಿಸ್ತು ಅಂತ ನನಗೆ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಸೊ ನಾನು ನಿಮ್ಗೆ ಸಿಗ್ತೀನಿ ಮುಂದಿನ ವೀಡಿಯೋದಲ್ಲಿ. ಅಲ್ಲಿವರೆಗೂ ಹ್ಯಾಪಿ ಕುಕಿಂಗ್.